ಕೇರಳದಲ್ಲಿ ಪತ್ತೆಯಾಗಿರುವ JN.1 ವೈರಸ್ ಇದೀಗ ಆತಂಕ ಮನೆ ಮಾಡಿದೆ. ನಮ್ಮ ರಾಜ್ಯದಲ್ಲೂ ಸಹ ಏನು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಈ ಒಂದು ವೈರಸ್ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ವಯಸ್ಕರಿಗೆ ಈ ಒಂದು ವೈರಸ್ ಅಟ್ಯಾಕ್ ಆಗುತ್ತೆ ಬೇಗ? ನಮ್ಮ ಜೊತೆ ಈಗ ಡಾಕ್ಟರ್ ಆಂಜನಪ್ಪ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಇದೊಂದು ರೂಪಾಂತರ ವೈರಸ್ ಚೆನ್ನಾಗಿ ತಿಳ್ಕೊಬೇಕು. ಇದನ್ನು ವೈರಸ್ಗಳಿಗೆ ಒಂದು ಗುಣ ಇದೆ, ಮ್ಯೂಟೇಷನ್ ಅಂತೀವಿ ನಾವು, ರೂಪಾಂತರಗೊಳ್ತವೆ. ಅನೇಕ ರೂಪಾಂತರಗಳು ಆಗ್ಬಿಟ್ಟಿದೆ ಆಗಲೇ, ಅವು ಯಾವ ಸೀರಿಯಸ್ ಇರಲಿಲ್ಲ. ಬಟ್ ಇವತ್ತು ಏನು ನಾವು VA1 ಇದೆಯಲ್ಲ, .1 ಇದೆಯಲ್ಲ, ಇದರಿಂದ ಕೇರಳದಲ್ಲಿ ಶುರುವಾಯಿತು, ಕರ್ನಾಟಕದಲ್ಲಿ ಮೊನ್ನೆ 58 ಜನ ಇದ್ದರು. ಇದು ಒಂದು ಸೇಮ್ ಗ್ರೂಪ್ ಆಫ್ ವೈರಸ್, ನಾವು ಅಪ್ಪರ್ ರೆಸ್ಪಿರೇಟರಿ ವೈರಸ್ ಅಂತೀವಿ, ಕೋವಿಡ್ ಗ್ರೂಪ್ ಆಫ್ ವೈರಸ್ ಅಂತೀವಿ. ಇದು ನೆಗಡಿ, ಕೆಮ್ಮು, ಜ್ವರ ತರ್ತಕ್ಕಂಥ ಒಂದು ವೈರಸ್ಸು. ಬಟ್ ಎಲ್ಲೋ ಒಂದು ಕಡೆ ಈ ಪರ್ಟಿಕ್ಯುಲರ್ ವೈರಸ್ಸು ಮಕ್ಕಳಲ್ಲಿ, ಅಂದರೆ 3 ವರ್ಷದಿಂದ 13 ವರ್ಷದ ಮಕ್ಕಳಲ್ಲಿ, ಹಿರಿಯರಲ್ಲಿ 60 ವರ್ಷ ಆದಮೇಲೆ ಸ್ವಲ್ಪ ಜಾಸ್ತಿ ಅಫೆಕ್ಟ್ ಆಗ್ತಾ ಇದೆ ಅನ್ನೋ ಸುದ್ದಿ ಎಲ್ಲ ಕಡೆ ಹರಡ್ತಾ ಇದೆ. ಬಟ್ ಈಗ ಆಲ್ರೆಡಿ 1 ಡೆತ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಜನಗಳಿಗೆ ಒಬ್ಬ ವೈದ್ಯನಾಗಿ ನಾವೇನು ಹೇಳ್ಬೋದು ಅಂದರೆ, ಬಿ ಕೇರ್ಫುಲ್, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಹಂಗೆ ಅಂದ್ಕೊಂಡು ಇದು ಮತ್ತೊಂದು ಕೊರೋನಾ ಥರ 2ನೇ ಅಲೆಯಲ್ಲಿ ಏನು ಸಾವು ನೋವು ಆಯ್ತಲ್ಲ, ಆ ರೀತಿ ಆಗಲ್ಲ. ನಿಮ್ಮ ಪ್ರಕಾರ ಜನರು ಯಾವ ರೀತಿ ಏನು ಪ್ರಿಕಾಷನ್ ತೊಗೋಬೇಕಂತ? 100% ಮಾಸ್ಕ್ ಈಸ್ ಎ ಮಸ್ಟ್. ಯಾಕಂದರೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತೀವಿ, ಒಬ್ಬರು ಕೆಮ್ಮಿದ್ರಿಂದ ಇನ್ನೊಬ್ಬರಿಗೆ 3 ಅಡಿ ದೂರದಲ್ಲಿ ವೈರಸ್ ಹೋಗುತ್ತೆ. ಆದ್ದರಿಂದ ದಯವಿಟ್ಟು ಮಾಸ್ಕ್ ಕಡ್ಡಾಯ. ನಾನು ಜೋಬಲ್ಲೇ ಇಟ್ಕೊಂಡಿದ್ದೀನಿ, ಮಾತಾಡೋ ಹೋಗ್ತಿದ್ದೀನಿ. 2ನೇದು, ದಯವಿಟ್ಟು ನಿಮ್ಮ ಕೈಗಳನ್ನ, ಎಲ್ಲೋ ಮಾಲ್ಗೆ ಹೋಗಿರ್ತೀರಿ, ಅಲ್ಲಿ ಯಾರೋ ಕೆಮ್ಮಿರ್ತಾರೆ, ಮುಟ್ಟಿ ಬಂದು ನಿಮ್ಮ ಮಕ್ಕಳನ್ನ ಮುಟ್ಟಿದರೆ ಅವ್ರಿಗೆ ಟ್ರಾನ್ಸ್ಫರ್ ಆಗ್ಬೋದು. ಸೊ ಅದೊಂದು ಭಾಳ ಇಂಪಾರ್ಟೆಂಟು. ಹೋಮ್ ಟ್ರೀಟ್ಮೆಂಟ್, ಈ 3 ಭಾಳ ಮಸ್ಟ್. ಮಾಸ್ಕ್ ಅಂತೂ ಈ ಗೈಡ್ಲೈನ್ಸ್ ಬರ್ತಾಯಿದೆ ಸರ್ಕಾರದಿಂದ, ಆದ್ದರಿಂದ ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಂಕ್ರಾಮಿಕ ರೋಗ. ಸೊ ಆದ್ದರಿಂದ ಇದು ಭಾಳ ಇಂಪಾರ್ಟೆಂಟು. ಸೊ ಹ್ಯಾಂಡ್ ವಾಷಿಂಗು, ಮಾಸ್ಕ್ ಹಾಕ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸರ್, ಈಗ ಕ್ರಿಸ್ಮಸ್ ಬರ್ತಾಯಿದೆ, ಹೊಸ ವರ್ಷ ಬರ್ತಿದೆ, ಜನಸಂದಣಿ ಜಾಸ್ತಿ ಇರುತ್ತೆ. ಏನಾದರೂ ಮಾರ್ಗಸೂಚಿ ನಿಮ್ಮ ಪ್ರಕಾರ ಏನಾದರೂ ಬೇಕಾ ಅವರಿಗೆ ಅಂತ? 100% ಬೇಕು. ಯಾಕಂದರೆ ಎಲ್ಲಿ ಜನಸಂದಣಿ ಇರುತ್ತಲ್ಲ, ಅನ್ನೆಸೆಸರಿ ಗ್ರೂಪ್ಸ್ ಇರ್ತಾವಲ್ಲ, ಹೊಸ ವರ್ಷ ಬರುತ್ತೆ ಹೋಗುತ್ತೆ, ಹಿಂದೆ 2 ವರ್ಷ ನಾವು ಮಾಡಲೇ ಇಲ್ಲ. ಆರೋಗ್ಯ ಬಹಳ ಮುಖ್ಯ. ಹೊಸ ವರ್ಷ ಆಚರಣೆ ಆಮೇಲೆ ಬೇಕಾದ್ರೆ ಮಾಡ್ಕೋಬೋದು. ದಯವಿಟ್ಟು ಗುಂಪು ಸೇರಬೇಡಿ, ಅದು ಭಾಳ ಇಂಪಾರ್ಟೆಂಟು. ಎಲ್ಲೋ ಒಂದು ಕಡೆ ಇದನ್ನು ಫಾಲೋ ಮಾಡಬೇಕು. ಹೊಸ ವರ್ಷಕ್ಕಾಗಲಿ, ಸಭೆ ಸಮಾರಂಭಗಳಾಗಲಿ ಅನ್ನೆಸರಿ ಗುಂಪು ಸೇರಬೇಡಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಕೊನೆಯ ಪ್ರಶ್ನೆ, ಸರ್ಕಾರಕ್ಕೆ ಮತ್ತು ಜನಸಾಮಾನ್ಯರಿಗೆ ಏನು ಹೇಳ್ತಾರೆ? JN.1 ಈ ವೈರಸ್ ಪತ್ತೆ ಆ ಒಂದು ವಿಚಾರಕ್ಕೆ ಏನಂತ ಹೇಳಿದ್ರಂತ? ಇದು ತುಂಬ ವಿರುಲೆಂಟ್ ವೈರಸ್ ಅಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಇದು ಮರಣ ಮೃದಂಗವನ್ನು ಬಾರಿಸುವಂಥ ವೈರಸ್ ಅಲ್ಲ, ಆ ಪದನೇ ನಾವು ಯೂಸ್ ಮಾಡಬಾರ್ದು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಎಚ್ಚರಿಕೆ, ನನ್ನ ಆರೋಗ್ಯ ನನ್ನ ಕೈನಲ್ಲಿರಬೇಕು. ಜನಗಳು ದಯವಿಟ್ಟು ಉಡಾಫೆ ಹೊಡಿತೀರಾ, ಮಾಸ್ಕ್ ಹಾಕ್ಕೊಳ್ಳಿ, ಕೈ ತೊಳ್ಕೊಳ್ಳಿ, ಅನ್ನೆಸರಿ ಗುಂಪುಗಳಲ್ಲಿ ಹೋಗಿ ಸೇರ್ಕೋಬೇಡಿ. ಇಷ್ಟು ಮಾಡಿದರೆ ನಮ್ಮ ಆರೋಗ್ಯ ಅಂದರೆ ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ, ಅದ್ರ ಜೊತೆಗೆ ನನ್ನ ಜವಾಬ್ದಾರಿ. ಫಸ್ಟ್ ನಿಮ್ಮ ಜವಾಬ್ದಾರಿ ನೀವು ನೋಡ್ಕೊಳ್ಳಿ. ಗ್ಯಾರಂಟಿ ಇದರಲ್ಲಿ ಕಳೆದ ಬಾರಿ ಬಂದಂಗೆ ಇದು ಪ್ಯಾಂಡೆಮಿಕ್ ಅಲ್ಲ ನೋಡಿ. ಲಾಸ್ಟ್ಗೊಂದು ಮಾತು ಹೇಳ್ತೀನಿ ನಾನು. ಪ್ಯಾಂಡೆಮಿಕ್ ಕಾಯಿಲೆಗಳು ಬರೋದು 25ರಿಂದ 30 ವರ್ಷಕ್ಕೊಂದು ಸಾರಿ ಒಂದು ಪ್ಯಾಂಡೆಮಿಕ್ ಬಂದೋಗಿದೆ. ಆದರೆ ಇಂದಿನ ಪ್ಯಾಂಡೆಮಿಕ್ 50 ವರ್ಷದಿಂದ ಬಂದಿತ್ತು, ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಇನ್ಫ್ಲೂಯೆನ್ಸಾ. ಈಗ ಬರ್ತಿರೋದು ಒಂದು ವೇರಿಯಂಟೇ ಹೊರತು ಇಟ್ಸ್ ನಾಟ್ ಎ ಪ್ಯಾಂಡೆಮಿಕ್ ಡಿಸೀಸ್. ಹಂಗಾಗಿ ತುಂಬ ಹೆದರ್ಕೋಬೇಡಿ, ಬಟ್ ಬಿ ಕೇರ್ಫುಲ್. ಇದಿಷ್ಟು ಡಾಕ್ಟರ್ ಆಂಜನಪ್ಪ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಹರ್ಷರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.